ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ವಿಧಾನಸಭೆಯ ಕಲಾಪದ ಪ್ರಶ್ನೋತ್ತರ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಹಕ್ಕು ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಿರುವ ಅರ್ಜಿದಾರರು ಅರಣ್ಯ ಹಕ್ಕುಗಳ ಮಂಜೂರಾತಿ ಪಟ್ಟಿಯನ್ನು ಪಡೆಯುವಲ್ಲಿ ಎದುರಿಸುತ್ತಿರುವಂತಹ ತೊಂದರೆಗಳನ್ನು ಸದನದ ಗಮನಕ್ಕೆ ತಂದರು. ಕಾನೂನು ಬಂತು 2006ರಿಂದ ಇವತ್ತಿನ ತನಕ ಲಕ್ಷಾಂತರ ಜನಕ್ಕೆ ತಮ್ಮ ಜಿಲ್ಲೆಯೂ ಸೇರಿದಂತೆ ಲಕ್ಷಾಂತರ ಜನ ಇವತ್ತಿನ ತನಕ ಭೂಮಿ ಮಂಜೂರಿಗಾಗಿ ಕಾಯ್ತಾನೆ ಇದ್ದೇವೆ. ಉದಾಹರಣೆಗೆ ಸನ್ಮಾನ್ಯ ಅಧ್ಯಕ್ಷ ಇವತ್ತು ಉತ್ತರವನ್ನು ನಮಗೆ ಕಳಿಸಿದ್ದಾರೆ. ಉತ್ತರದಲ್ಲಿ ಅಧಿಕಾರಿಗಳು ಏನು ಉತ್ತರ ಕಳಿಸಿದ್ದಾರೆ, ಬಹಳ ಸ್ಪಷ್ಟವಾದಂಥ ಉತ್ತರವನ್ನು ಕಟ್ಟಿದ್ದಾರೆ. ಆದರೆ ಏನು ಉತ್ತರವನ್ನು ಕಳಿಸಿದ್ದಾರೆ, ಉತ್ತರ ಕಳಿಸಿದ್ದಕ್ಕೂ ಮತ್ತು ಅಲ್ಲಿ ನಡ್ಕೊಂಡಂಥ ರೀತಿಗೂ ತುಂಬಾ ಅಜಗಜಾಂತರವಾದಂಥ ಫಲಕ್ಕಿದೆ. ಸನ್ಮಾನ್ಯ ಅಧ್ಯಕ್ಷೆ, ಉತ್ತರ ಕನ್ನಡ ಜಿಲ್ಲೆ ಉದಾಹರಣೆಗೆ 88,453 ಅರ್ಜಿ ಹಾಕಿದ್ದಾವೆ ಅತಿಕ್ರಮಣದಾರರು. ಅರ್ಜಿಯಲ್ಲಿ ತಿರಸ್ಕಾರ ಆಗಿರ್ತಕ್ಕ ಸಂಖ್ಯೆ 73,859 ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ. ಅಂದರೆ 83.50% ಅರ್ಜಿ ತಿರಸ್ಕಾರ ಆಗಿದೆ. ಹಕ್ಕುಪತ್ರ ಕೊಟ್ಟಿರ್ತಕ್ಕ ಸಂಖ್ಯೆ ಕೇವಲ 3.24% ಮಾತ್ರ ಮಂಜೂರಿ ಕೊಟ್ಟಿದ್ದಾರೆ. ಈ ರೀತಿ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಅನ್ನು ಉಲ್ಲಂಘನೆ ಮಾಡಿ ಅಧಿಕಾರಿಗಳು ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ಕಾನೂನಿನಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇಲ್ಲದೆ ಹೋದಂತಹ ಕಾಲದಲ್ಲಿ ಯಾವುದೇ ಅರ್ಜಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದಾಗ್ಯೂ ಕಳೆದ 5 ವರ್ಷದ ಜಿಲ್ಲಾ ಪಂಚಾಯತ್ ಅಧಿಕಾರದಲ್ಲಿಲ್ಲ. ಹಾಗಾಗಿ ಜಿಲ್ಲಾ ಪಂಚಾಯತ್ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತ ಮತ್ತು SC ಸಮಾಜಕ್ಕೆ ಸೇರಿದಂಥವನ್ನ ಅಲ್ಲಿ ನಾಮಿನಿ ಮಾಡಬೇಕು. ಇದು ಆಕ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಅದು ಹೊರತುಪಡಿಸಿ ಕೂಡ ಒಂದನ್ನು ಮಂಜೂರಿ ನೇಮನೂಕಿ ಇಲ್ಲದೆ ಹೋದಾಗ ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಇದನ್ನ ಇಟ್ಕೊಂಡು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ ಇಡೀ ಉತ್ತರ ಕನ್ನಡ ಜಿಲ್ಲೆ ಅಷ್ಟೆಲ್ಲ ಕರ್ನಾಟಕ ರಾಜ್ಯದ ಅರಣ್ಯದಲ್ಲಿ ವಾಸಿಸ್ತಕ್ಕಂಥ ಜನಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಇದಕ್ಕೆ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಮಾನ್ಯ ಅರಣ್ಯ ಸಚಿವರು ಒಂದು ಉನ್ನತ ಮಟ್ಟ ಸಭೆಯನ್ನ ಉತ್ತರ ಕನ್ನಡದ ಶಾಸಕರು ಅಥವಾ ಅರಣ್ಯ ಜಿಲ್ಲೆಗೆ ಸೇರಿದಂತ ಶಾಸಕರು ಅವರನ್ನ ಸಭೆ ಮಾಡಿ ಅಧಿಕಾರಿಗಳ ಸಭೆಯಲ್ಲಿ ಒಂದು ಸೂಕ್ತವಾದಂತ ನಿರ್ಣಯವನ್ನು ಮಾರ್ಪಾಡು ಮಾಡಿ ಕೊಡದೆ ಹೋದ್ರೆ, ಇದನ್ನ ಮುಖ್ಯಮಂತ್ರಿಗಳ ಮೂಲಕ ಗಮನ ಸೆಳೆದು ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳದೆ ಹೋದರೆ ಉತ್ತರ ಕನ್ನಡದಲ್ಲಿರ್ತಕ್ಕಂಥದ್ದು 1 ಲಕ್ಷಕ್ಕೂ ಹೆಚ್ಚು ಕುಟುಂಬ ಅನಾಥ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸನ್ಮಾನ್ಯ ಅಧ್ಯಕ್ಷೆ, ಆ ನಿಟ್ಟಿನಲ್ಲಿ ನಾವು 4-5 ಸಭೆಗಳನ್ನು ಮಾಡಿದ್ದೇವೆ. ಇಷ್ಟೊತ್ತಿನ ತನಕ ಹೋರಾಟಗಳು, ಸಾವಿರಾರು ಹೋರಾಟಗಳು ನಡೆದಿದೆ. ಅದು ಇವತ್ತಿನ ತನಕ ಅಧಿಕಾರಿಗಳು ಒಂದೇ ಒಂದು ಅಂಶವನ್ನು ಕೂಡ ಸತ್ಯಕ್ಕೆ ಸಮೀಪ ಇದೆ. ಅವರು ಲಿಖಿತವಾಗಿ ಕೊಟ್ಟಿರ್ತಕ್ಕಂಥ ಎಲ್ಲದೂ ಸರಿ ಇದೆ. ಕೇಂದ್ರದ ಬುಡಕಟ್ಟು ಸಚಿವಾಲಯ 2005 ಕಾಲಕ್ಕೆ ಏನು ತಿದ್ದುಪಡಿಯನ್ನು ತಂತೋ ಈ ತಿದ್ದುಪಡಿಯ ಪುಸ್ತಕದಲ್ಲಿರ್ತಕ್ಕಂಥ ಅಂಶದಂತೆ ಇವು ಮಂಜೂರಿಯನ್ನು ಮಾಡಿದೆ. ನಮಗೆ ಯಾರಿಗೂ ತೊಂದರೆ ಆಗೋದಿಲ್ಲ. ಆದರೆ ಆಕ್ಟ್ ಅಲ್ಲಿ ಇರ್ತಕ್ಕಂಥದ್ದೇ ಬೇರೆ, ಇವು ಮಾಡಿರ್ತಕ್ಕ ಇವತ್ತು ರೈಟಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಾತ್ರ ಸರಿ ಇದೆ. ಈ ಆಕ್ಟ್ ಅನ್ನ ನೋಡಿ ರೈಟಿನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಏನನ್ನು ಗಮನ ಸೆಳೆಯುತ್ತದೆ ಈಗ? ಅದು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. ಆಕ್ಟ್ಗೆ ವ್ಯತಿರಿಕ್ತವಾಗಿ ಕೆಲಸ ನಡೀತಾ ಇದೆ. ಅದಕ್ಕೆ ಅರಣ್ಯ ಸಚಿವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ವಿನಂತಿ ಮಾಡ್ತೇನೆ, ದಯವಿಟ್ಟು ಅರಣ್ಯ ಸಚಿವರೇ ಬಂದು ದಯವಿಟ್ಟು ಈ ವಿಷಯದಲ್ಲಿ ಒಂದು ಉನ್ನತ ಮಟ್ಟ ಸಮಿತಿ ಸಭೆಯನ್ನ ಮಾಡಬೇಕಾಗಿದೆ. ಕಾರಣ ಇದು 2 ಇಲಾಖೆ ವಿಚಾರ. ನನ್ನ ಕ್ಷೇತ್ರದಲ್ಲೂ ಮನೆ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷ 2 ಇಲಾಖೆ ಬರುತ್ತೆ. ಒಂದು ಇದು ಸಮಸ್ಯೆ ಇರತಕ್ಕಂಥದ್ದು ಅರಣ್ಯ ಇಲಾಖೆ. ಆದರೆ ಇದನ್ನ ಮಂಜೂರಿ ಮಾಡ್ತಕ್ಕಂಥ ನೋಡಲ್ ಏಜೆನ್ಸಿ ನಮ್ಮ ಮಾದೇವಪುರ ವಿಭಾಗ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಇದಕ್ಕೆ ನೋಡಲ್ ಏಜೆನ್ಸಿ ಆಗಿರ್ತಾರೆ. ಈ 2 ಮಂತ್ರಿಗಳು ಸೇರಿ ಅರಣ್ಯ ಇಲಾಖೆ ಸೇರತಕ್ಕಂಥ ಪ್ರದೇಶಗಳ ಶಾಸಕರನ್ನ ಅಧಿಕಾರಿಗಳನ್ನು ಸಭೆಗೆ ಕೊಟ್ಟಿರ್ತಕ್ಕಂಥ ಅದನ್ನೇ ಹೇಳ್ತಾ ಇದ್ರೆ ಆಗೋದ್ರಿಂದ ಈಗ ಸಚಿವರ ಏನ್ ಗಮನ ಏನು ಅಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ತಿದ್ದುಪಡಿ ಅಂತ ನಮ್ಗೆ ಆಯ್ತು, ಅದನ್ನ ಕೇಳಿ ಉತ್ತರ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಅಪೇಕ್ಷೆ. ಮಾನ್ಯ ಮಂತ್ರಿಗಳು ಒಂದು ನಿಮಿಷ ಅಧ್ಯಕ್ಷ, ಒಂದೇ ನಿಮಿಷ. ಇದು ಈಗೇನು ಹೆಬ್ಬಾರ್ ಅವರು ಪ್ರಸ್ತಾಪ ಮಾಡಿದ್ರು, ಶೃಂಗೇರಿಯಲ್ಲಿ ಕೂಡ ಇದೇ ಸಮಸ್ಯೆ ಇದೆ. ಇದು ಸ್ಪಷ್ಟ ಕೇಂದ್ರ ಸರ್ಕಾರದ ಕಾಯ್ದೆ.